ಮತ್ತೆ ಅದೇ ಕಂಬಿ ಹಿಂದೆ ಇದೇ ಶ್ರದ್ಧಾ ಕಾರಣಕ್ಕೆ ಸಮಯ ನಸೀಬು ವಾಹ್ ಜಸ್ಟ್ ಗ್ರೇಟ್. ಮರುಭೂಮಿಯಲ್ಲಿ ನಿಂತು ಮಳೆಯನ್ನೇ ಮೂರು ಹೊತ್ತು ಬಯಸುವುದು ತುಂಬಾ ತಪ್ಪು ತಾನೇ. ತುಸು ದೂರ ಜೊತೆಗೆ ಬಂದು ಇರುಳಲ್ಲಿ ಹಗಲ ತಂದು ಮರೆಯಾದೆ ಏಕೆ ನೀ ಮೆಲ್ಲನೆ. ನಿಜವಾದ ನಗು ನೀನೆ, ನಿನ್ನ ಬಿಟ್ಟು ವ್ಯರ್ಥ ಬೇರೆ ಎಲ್ಲ. ಅಲ್ಲ, ಭುವನ್ ಯಾಕೆ ಮನೆಗೆ ಬರ್ಬೇಕಾಗಿತ್ತು? ಪೊಲೀಸರು ಬರ್ತಾರೆ ಅಂತ ಗೊತ್ತಿತ್ತು ತಾನೇ? ಹೌದು. ಶ್ರದ್ಧಾ, ನಿನ್ನೆ ರಾತ್ರಿ ನೀನ್ ಭುವನ್ಗೊಂದು ಮಾತು ಹೇಳಕ್ ಆಗ್ತಿರ್ಲಿಲ್ವೇನೆ? ಏನು ಪ್ರಾಬ್ಲಮ್ಸ್ ಮಾಡ್ಕೋಬೇಡ, ಇದೆಲ್ಲ ಮುಗಿಯೋವರೆಗೂ ಮನೆ ಕಡೆ ಬರ್ಬೇಡ ಅಂತ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಅವಳು ಹೇಗೆ ಹೇಳ್ತಾಳೆ? ಪೊಲೀಸರು ಮನೆಗೆ ಹುಡ್ಕೊಂಡು ಬಂದಿದ್ರು ತಾನೆ, ಮತ್ತೆ ಬರ್ತಾರೆ ಅಂತ ಗೊತ್ತಿತ್ತಲ್ವಾ? ಭುವನ್ ರಾಜಾರೋಷವಾಗಿ ಮನೇಲೆ ಓಡಾಡ್ಕೊಂಡಿದ್ರೆ ಹಿಡ್ಕೊಂಡು ಹೋಗದೆ ಬಿಡ್ತಾರ? ಹಾ, ಆರಾಮಾಗಿ ಓಡಾಡ್ಕೊಂಡಿದ್ದಿದ್ದೇ ತಪ್ಪು ಅಲ್ಲ ಶ್ರದ್ಧಾ. ನೀನಾದ್ರೂ ಭುವನ್ಗೆ ಬುದ್ಧಿ ಹೇಳ್ಬೇಕಾಗಿತ್ತು ತಾನೆ. ಗಂಡ ಮನೆಗೆ ಬಂದ ಅಂತ ಖುಷಿಲಿ ಓಡಾಡ್ಕೊಂಡಿದ್ದೆ ಅಲ್ವಾ? ನಾವೇನಾದ್ರೂ ಹೇಳಿದ್ರೆ ಅವ್ನು ಕೇಳಲ್ಲ, ಆದ್ರೆ ಹೆಂಡತಿಯಾಗಿ ನೀನೊಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅಷ್ಟು ಮಾಡ್ಲಿಲ್ವಲ್ಲ ನೀನು. ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ನನಗೆ. ಸುಮ್ಮನಿರ್ತೀರಾ ಎಲ್ರು? ಮೊದ್ಲೇ ಎಲ್ರಿಗೂ ಬೇಜಾರಾಗಿದೆ ಅಂತದ್ರಲ್ಲಿ ನೀವು ಈ ರೀತಿ ಮಾತಾಡ್ತಾ ಕೂರ್ಬೇಡಿ. ಎಲ್ರಿಗಿಂತ ಹೆಚ್ಚು ದುಃಖ ಆಗಿರೋದು ಶ್ರದ್ಧಾಗೆ. ಗೌರವ್ ಹೋಗಿದ್ದಾನೆ, ನೋಡೋಣ ಏನಾಗುತ್ತೆ ಅಂತ. ಸರಿ ಸರಿ, ಏನೇ ಆದ್ರೂ ಈ ಮನೇಲಿ ಮಾತ್ರ ಶ್ರದ್ಧಾ ಅಗೇನ್ಸ್ಟ್ ಯಾರು ಮಾತಾಡೋ ಹಾಗಿಲ್ಲ. ನಮ್ಮ ಮಾತುಗಳನ್ನ ಈ ರೀತಿ ನೆಗ್ಲೆಕ್ಟ್ ಮಾಡೇ ಹೀಗಾಗಿರೋದೀಗ. ಇರ್ಲಿ ಬಿಡೆ ಚಂಚಲ, ಒಂದಲ್ಲ ಒಂದಿನ ಸತ್ಯ ಏನು ಅಂತ ಎಲ್ಲಾರ್ಗೂ ಅರ್ಥ ಆಗತ್ತೆ. ಬಾ, ಕೆಲಸ ನೋಡೋಣ.